ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗಲ್ಲಿ ನಿಮಗೆ ನಾನು ಬೇಕಾದಷ್ಟು ಮೀನನ್ನ ತೋರಿಸ್ಲಿಕ್ಕೆ ರೆಡಿ ಆಗಿದ್ದೇನೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೇನೆ. ನೀವು ಕೂಡ ಇದನ್ನ ನೋಡಿ ಖುಷಿ ಪಡಿ. ನಾನು ಊರಿಗೆ ಹೋಗಿ ವಾಪಸ್ ಬರುವಾಗ ತ್ರಿಕನಾಡು ಅಂತ ಟೆಂಪಲ್ ಇದೆ ನೋಡಿ, ಅಲ್ಲಿ ಬೇಕಾದಷ್ಟು ಮೀನು. ಮೀನನ್ನು ನೋಡಿ ಆಚೆ ಹೋಗುವವಳು ಬಂದು ನಿಲ್ಲಿಸಿ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಬಲೆಯಲ್ಲಿ ಸ್ವಲ್ಪ ಮೀನ, ಎಷ್ಟು ಒಂದು ಇಡೀ ಬೋಟಲ್ಲಿ ಬಂಗುಡೆ ಕಾಣ್ತಾ ಇದ್ದದ್ದು, ಕಾಲಡಿ ಕೈಯಡಿ ಎಲ್ಲ ಮೀನೇ ಕಾಣ್ತಾ ಇದೆ. ಇದನ್ನ ನೋಡಿದ ಕೂಡ್ಲೇನೆ ನನಗೆ ಒಂದು ವಿಡಿಯೋ ಮಾಡುವ ಅಂತ ಅನಿಸಿತು. ಅದಕ್ಕಾಗಿ ನಾನೀಗ ವ್ಲೋಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಬಲೆಯಲ್ಲಿ ಮೀನನ್ನ ಯಾವ ರೀತಿ ತೆಗಿತಾ ಇದ್ದಾರೆ ಅಂತ. ಇದು ತ್ರಿಕನಾಡು ದೇವಸ್ಥಾನದ ಎದುರಿರುವ ಸಮುದ್ರ. ಅಲ್ಲಿ ನೋಡಿ, ಪ್ರತಿ ಒಂದು ಬೋಟು, ಯಾವ ಬೋಟೇ ಬರಲಿ, ಅದರಲ್ಲಿ ಸಿಕ್ಕಿದ್ದು ಬಂಗುಡೆನೆ. ಅದು ಎಷ್ಟು ಅಂತ ಹೇಳಿದ್ರೆ ಬೋಟ್ ಫುಲ್ ಅದನ್ನ ಈಗ ಬಲೆ ಎಲ್ಲ ಬಿಡಿಸಿ ಒಂದೊಂದಾಗಿ ಬಿಡಿಸಿ ಬುಟ್ಟಿಗೆ ಹಾಕಿ ಅದನ್ನ ಮೇಲ್ಗಡೆ ಸೇಲ್ ಮಾಡ್ತಾರೆ. ಅದನ್ನ ಕೂಡ ತೋರಿಸ್ತೇನೆ. ನಾನಂತೂ ಫುಲ್ ಫಿದಾ ಆಗೋಗಿದ್ದೇನೆ ಮೀನಿಗಲ್ಲ, ಇಲ್ಲಿಯ ಪ್ರಕೃತಿಗೆ. ನೋಡಿ ಎಷ್ಟೊಂದು ಚಂದ ಕಾಣ್ತದೆ ಹೇಳಿದ್ರೆ. ಅಷ್ಟೇ ಬಿಸಿಲು ಕೂಡ ಇತ್ತು. ಸಂಜೆ ಸಂಜೆ ಒಂದು 6 ಗಂಟೆ ಆಗಿರ್ಬೋದು. ಆಚೆ ಹೋಗುವವರು ನಿಲ್ಸಿ ಇದನ್ನ ನೋಡ್ಲಿಕ್ಕೆ ಬಂದಿದ್ದೇನೆ. ನಿಮ್ಗೂ ಕೂಡ ಖುಷಿ ಆಗ್ಬೋದು ಇದನ್ನ ನೋಡಿ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ರ ಬರುವ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಕ್ಷಣಕ್ಕೆ ಸಿಗ್ತದೆ. ನನಗೆ ಸಪೋರ್ಟ್ ಮಾಡಿ. ಈಗ ನೋಡುವ ಎಷ್ಟು ಮೀನಿದೆ ಅಂತ. ನೋಡಿ, ಎಲ್ಲಾನು ಬಂಗುಡೆನೇ ಇದೆ. ಅವ್ರ ಹತ್ರ ಕೇಳಿದೆ ನಾನು, ಎಲ್ಲ ಒಂದೇ ಬಂಗುಡೆ ಬಂದದ ಅಂತ. ಹೌದು, ಎಲ್ಲ ಬೋಟಲ್ಲಿ ಬಂಗುಡೆನೇ ಬಂದದ್ದು ಇವತ್ತು ಅಂತ. ನೋಡಿ, ನಾನು ನಿಂತಿರುವಾಗನೇ ಒಂದು 3 ಬೋಟು ಬಂತು. ಅದನ್ನು ನೋಡುವಾಗಂತೂ ತುಂಬಾ ತುಂಬಾ ಖುಷಿ ಆಗ್ತದೆ. ಖುಷಿ ಅಂತ ಎಂತ ಹೇಳ್ಬೇಕಂತ ನನಗೆ ಅನ್ಸೋದಿಲ್ಲ, ಆ ತರ ಇದೆ. ನಾನು ಫಸ್ಟ್ ಟೈಮ್ ಈ ತರ ಬೋಟಲ್ಲಿ ಬಲೆ ಎಲ್ಲ ಬಿಡಿಸಿ ನೋಡ್ತಾ ಇರೋದು. ಮಂಗಳೂರಿನ ಧಕ್ಕೆಯಲ್ಲಿ ನೋಡಿದ್ದೇನೆ ನಾನು, ಆದ್ರೆ ಈ ತರ ನೋಡ್ಲಿಲ್ಲ. ಐಸ್ ಆಗ್ಲಿ ಏನೂ ಇಲ್ಲ, ಅಲ್ಲೇ ತೆಗ್ದು ಅಲ್ಲೇ ಸೇಲ್ ಮಾಡ್ತಾ ಇದ್ದಾರೆ ಮೇಲ್ಗಡೆ. ಅದನ್ನ ಕೂಡ ತೋರಿಸ್ತೇನೆ. ಮೀನ್ ತಿನ್ನದವ್ರು ಕೂಡ ಇದನ್ನ ನೋಡಿ ಏನೋ ಮನ್ಸ್ ಮಾಡ್ಬೋದೇನೋ, ಆ ತರ ಆಗಿದೆ ಅದು. ನೋಡಿ, ಇದು ನಮ್ಮ ಊರು ಬೇಕಲದ ತ್ರಿಕನಾಡು ಎಂಬಲ್ಲಿ. ನೋಡಿ, ಅಲ್ಲಿ ಬೋಟನ್ನ ಈಗ ಒಂದು ಬೋಟ್ ಬಂದಿದೆ. ಅದನ್ನ ಮೇಲೆ ಮಾಡ್ಲಿಕ್ಕೆ ಏನೋ ಟ್ರ್ಯಾಕ್ಟರ್ ಏನೋ ತಂದು ಮೇಲೆ ಮಾಡ್ತಾರೆ. ಆ ಬೋಟಲ್ಲಿ ಕೂಡ ನೋಡಿ ಫುಲ್ ಬಂಗುಡೆ. ಅದನ್ನ ತೆಗೆಯುವುದು ಬಿಡಿಸುವುದು ಅಂದ್ರೆ ಬೇಗ ಬೇಗ ಬಿಡಿಸ್ತಾ ಇದ್ದಾರೆ. ಹಾಗೆ ನೋಡಿ, ಇನ್ನೊಂದು ಬೋಟ್ ಬರ್ತಾ ಇದೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ಏನಿದೆ ಅಂತ. ಅದನ್ನ ಕೂಡ ನೋಡ್ಲಿಕ್ಕೆ ತುಂಬಾ ಖುಷಿ ಆಯ್ತು. ತುಂಬಾ ಜನ ಸೆಲ್ಫಿ ಕೂಡ ತಗೋತಾ ಇದ್ರು, ನೀರನ್ನು ನೋಡಿ ಖುಷಿ ಪಡ್ತಾ ಇದ್ರು. ನೆಲದಲ್ಲೆಲ್ಲ ನೋಡಿ ಮೀನು. ನೋಡಿ, ಬೋಟ್ ಬರ್ತಾ ಇದೆ. ತುಂಬಾ ಸ್ಪೀಡಲ್ಲಿ ಬರ್ತಾ ಇದ್ರು ಅವರು. ಅಂದ್ರೆ ಆ ರಾತ್ರಿ ಆಗುವ ಮೊದಲು ಎಲ್ಲ ಸೇಲ್ ಮಾಡಿ ಮುಗಿಸ್ಬೇಕು ನೋಡಿ, ಅದಕ್ಕಾಗಿ. ಮತ್ತೆ ಐಸ್ ಎಲ್ಲ ಇಲ್ಲಿ ಏನು ಕಾಣಲಿಲ್ಲ ನನಗೆ, ಸ್ಟೋರೇಜ್ ಮಾಡುವಂಥದ್ದು ಏನು. ಹಾಗಾಗಿ ಬೇಗ ಬೇಗ ಅದನ್ನ ಬಿಡಿಸಿ ಅದನ್ನ ಸೇಲ್ ಮಾಡುವ ನಿಟ್ಟಿನಲ್ಲೇ ಇದ್ರು ಅವರು. ನೋಡಿ, ಬೋಟ್ ಬಂತು ಈಗ. ಏನಿದೆ ಅಂತ ನೋಡುವ. ನೋಡಿ, ಎಷ್ಟು ಫುಲ್ ಬಂಗುಡೆ. ಅದನ್ನ ನೋಡ್ಲಿಕ್ಕೆ ಚಂದ ಕಣ್ಣಿಗೆ. ಅಂತೂ ಪಳ 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 ಹೊಳಿತಾ ಇತ್ತು. ಅದನ್ನೀಗ ಬಿಡಿಸಿ ಒಂದೊಂದು ಬುಟ್ಟಿಯಲ್ಲಿ ಹಾಕ್ತಾರೆ. ಒಂದೊಂದು ಬುಟ್ಟಿಗೆ 2,500 ಅಂತ ಹೇಳಿದ್ರು. ಎಷ್ಟು ಮೀನು ಹಿಡಿತದಂತ ಗೊತ್ತಿಲ್ಲ ನನಗೆ. ನಾನು ಅವ್ರ ಹತ್ರ ಕೇಳಿದೆ, ಲೂಸ್ ಆಗಿ ಕೊಡ್ತೀರಾ ಅಂತ. ಇಲ್ಲ, ನಾವು ಬುಟ್ಟಿ ಸಮೇತ ಮಾರುದು. ಲೂಸ್ ಆಗಿ ಕೊಟ್ರೆ ಎಲ್ಲರೂ ಬರ್ತಾರೆ ನೋಡಿ ಅಲ್ಲಿ, ಅದಕ್ಕೆ ಅವ್ರಿಗೆ ಕಿರಿಕಿರಿ ಆಗ್ತದೇನ. ಆದ್ರಿಂದ ಈ ಒಂದೊಂದು ಬುಟ್ಟಿಯನ್ನ ಸೇಲ್ ಮಾಡ್ತಾ ಇದ್ರು ಅವರು. ನೋಡಿ, ಒಂದೊಂದು ಬುಟ್ಟಿ ಇಟ್ಟಿದ್ದಾರೆ ಅಲ್ಲೇ. ಆ ಬುಟ್ಟಿಗೆಲ್ಲ ಹಾಕಿ ಹಾಕಿ ಕೊಂಡೋಗ್ತಾ ಇದ್ರು. ಮೀನನ್ನ ನೀವು ಕೂಡ ನೋಡಿ ಖುಷಿ ಪಡಿ. ಸಂಜೆ ಹೊತ್ತಲ್ಲಿ ವಿಹಾರಕ್ಕೆ ಬರುವವರು, ಹಾಗೆ ವಾಕಿಂಗ್ ಅದು ಇದು ಅಂತ ಹೇಳಿ ಹೋಗ್ತಾ ಇರ್ತಾರೆ ಜನ. ಅವ್ರು ಕೂಡ ತಗೊಳ್ಳಿಕ್ಕೆ ಬರ್ತಾ ಇದ್ರು ಅಲ್ಲಿ ಮೇಲ್ಗಡೆ. ಇಲ್ಲಿ ನಾನು ಏನೋ ಬಿಸಿಲು ಯಾವುದು ನನ್ಗೆ ತಾಗ್ತಾ ಇರ್ಲಿಲ್ಲ, ಆ ತರ ಇದ್ದೆ. ನನ್ಗಂತೂ ನೀರಂದ್ರೆ ತುಂಬಾ ಇಷ್ಟ. ಆದ್ರೆ ಹತ್ರ ಕೆಳಗೆಲ್ಲ ಇಳೀತಾ ಇರ್ಲಿಲ್ಲ ನೀರಲ್ಲಿ. ನೋಡ್ಲಿಕ್ಕಂತೂ ತುಂಬಾ ಖುಷಿ ಆಗ್ತದೆ. ಮನ್ಸಲ್ಲಿದ್ದದು ನೋವು ಆಗ್ಲಿ ಚಿಂತೆ ಆಗ್ಲಿ ಏನು ಕಾಡುದಿಲ್ಲ, ಅಷ್ಟು ಖುಷಿ ಆಗ್ತದೆ. ಇದಂತೂ ಇಲ್ಲಿ ಈಗ ಫಿಶ್ ಅನ್ನ ನಾನು ನೋಡುವಾಗ ಇನ್ನೂ ತುಂಬಾ ತುಂಬಾ ಖುಷಿ ಆಯ್ತು. ನಾನು ಎಲ್ಲಿದ್ದೇನಂತೇಳಿ ಮರ್ತು ಹೋಗಿದೆ, ಆ ತರ ಇದ್ದೆ. ರಾತ್ರಿ ಆಗ್ತಾ ಇದೆ, ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಅದು ಕೂಡ ತಲೆಯಲ್ಲಿ ಬರ್ಲಿಲ್ಲ. ಅಲ್ಲೇ ನಿಂತಿದ್ದೆ. ನನ್ನ ಮನೆಯವರು ಹೇಳ್ತಾ ಇದ್ರು ಹೋಗುವ ಹೋಗುವ ಅಂತ. ಆದ್ರೂ ಇಲ್ಲ, ನಿಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತೇನೆ ನಾನು ಅಂತ ಹೇಳಿ ವಿಡಿಯೋ ಮಾಡ್ತಾನೆ ಇದ್ದೆ. ನೋಡಿ, ಬಲೆಯಲ್ಲೆಲ್ಲ ಸಿಕ್ಕಿರುವಂತಹ ಮೀನುಗಳು ಎಷ್ಟು ಚಂದ ಕಾಣ್ತಿದೆಲ್ಲ. ಪ್ರತಿ ಒಂದು ಬೋಟಲ್ಲಿ ಕೂಡ ಮೀನೇ ಇತ್ತು, ಬಂಗುಡೆ.
ಕಾಣ್ತಿರ್ಬೋದು ನಿಮ್ಗೆ ಎಷ್ಟು ಬೋಟ್‌ಗಳಿದೆ, ಎಷ್ಟು ಕೆಲಸಗಾರರಿದ್ದಾರೆ, ಎಷ್ಟು ಕೆಲಸ ಮಾಡ್ತಾರೆ. ತುಂಬಾ ಕಷ್ಟಪಡ್ತಾರೆ. ಈ ಪ್ರಕೃತಿ ಈ ಟೈಮಲ್ಲಿ ಅವ್ರಿಗೆ ಒಳ್ಳೆ ಉದ್ಯೋಗ ಕೊಡ್ತದೆ ಏನೋ ಅಂತ ಅನಿಸ್ತಿತ್ತು ನಂಗೆ. ಇಲ್ಲಿ ನೋಡಿ ಇಬ್ರು ಬಲೆ ಹಾಕ್ತಾ ಇದ್ದಾರೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ. ಅವರು ಬಲೆ ಹಾಕಿದ್ ಎಷ್ಟು ಹೊತ್ತಾಗಿದೆ ಅಂತ ಗೊತ್ತಿಲ್ಲ. ನಾನು ಅಲ್ಲಿ ಇರುವಾಗನೇ ಅದನ್ನ ಎಳಿತಾ ಇದ್ರು. ಅಂದ್ರೆ ತೆಗಿತಾ ಇದ್ರು ನೀರಿಂದ. ಅದನ್ನು ಕೂಡ ನೋಡಿ ಎಷ್ಟು ಮೀನ್ ಬಂದಿದೆ ಅವ್ರಿಗೆ ಸಿಗ್ತದೆ ಅಂತ ನೋಡ್ಕೊಳ್ಳಿ. ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ನೋಡಿ ಅವ್ನು ಎಳಿತಾ ಇದ್ದಾನೆ. ಒಂದೊಂದೇ ಮೀನ್ ಫಸ್ಟ್ ಬರ್ಲಿಕ್ಕೆ ಶುರು ಆಯ್ತು. ಚಿಕ್ಕ ಚಿಕ್ಕ ಹುಡುಗರಿದ್ರು. ಆದ್ರೆ ಅದೇ ಕೆಲ್ಸ ಮಾಡೋರು ಇರ್ಬಹುದು ಗೊತ್ತಿಲ್ಲ. ಒಳ್ಳೆ ಎಕ್ಸ್‌ಪೀರಿಯನ್ಸ್ ಇದ್ದಾಗೆ ಬಲೆಯನ್ನ ತೆಗಿತಾ ಇದ್ರು. ನೋಡಿ ಬಲೆಯಲ್ಲಿ ಎಷ್ಟು ಮೀನುಗಳಿವೆ ಅಂತ ಹೇಳಿದ್ರೆ, ಫಸ್ಟಿಗೆ ಒಂದೆರಡೇ ಇತ್ತು. ಆಮೇಲೆ ಬೇರೆ ಬೇರೆ ವಿಧದ್ದು ಮೀನುಗಳು ಸಿಗ್ತಾ ಇತ್ತು. ಅವ್ರಿಗೂ ಕೂಡ ಖುಷಿ ಆಗ್ತಾ ಇತ್ತು. ನೋಡಿ ನೋಡಿ ಖುಷಿ ಪಡ್ತಾ ಇದ್ದ ಅವನು. ನೋಡಿ ಎಷ್ಟು ಮೀನುಗಳಿದೆ. ಎಲ್ಲವನ್ನ ಕಟ್ಕೊಂಡು ಅವನು ಮತ್ತೆ ಹೋದ ಅಲ್ಲಿಂದ. ಅಂದ್ರೆ ಸೇಲ್ ಮಾಡ್ಲಿಕ್ಕೆ ಅಥವಾ ಮನೆಗ ಅಂತ ಗೊತ್ತಿಲ್ಲ. ಆದ್ರೂ ಇದನ್ನು ನೋಡ್ಲಿಕ್ಕೆ ಇನ್ನೂ ಖುಷಿ ಆಯ್ತು. ನೋಡಿ ಎಷ್ಟು ಮೀನುಗಳು ಸಿಗ್ತಾ ಇದೆ. ಕೊನೆಯಲ್ಲಿ ಎಲ್ಲವನ್ನ ಗಂಟು ಕಟ್ಟಿ ಮುಗಿಸಿದ. ಹಾಗೆ ಅವನು ಬಲೆಯಿಂದ ಎಳಿತಿರುವಾಗ ಒಂದು ಮೀನು ರಟ್ಟಿತ್ತು ನೋಡಿ. ಅದನ್ನ ಹಿಡ್ಕೊಂಡು ತಗೊಂಡ್ ಬಂದ. ಪಟ ಪಟ ಹೇಳ್ತಾ ಇತ್ತು ಅದು ಕೂಡ. ಹಾಗೆ ತುಂಬಾ ಮೀನುಗಳು ಸಿಕ್ಕಿದೆ ಅವನಿಗೆ. ಯಾವ ಹೆಸರೆಲ್ಲ ಗೊತ್ತಿಲ್ಲ ನನ್ಗೆ. ನೋಡಿ ಅದನ್ನ ಅಲ್ಲಿ ಇಟ್ಟು ಕಟ್ತಾ ಇದ್ದಾನೆ ಎಲ್ಲವನ್ನ. ಹಾಗೆ ನಾನು ಅದನ್ನ ಮುಗಿಸಿ ಈಚೆ ಕಡೆ ಬಂದೆ. ಇಲ್ಲಿ ಕೂಡ ನೋಡಿ ಎಷ್ಟು ಮೀನುಗಳಿದೆ. ಒಮ್ಮೆ ಇಡೀ ಬೀಚನ್ನೊಮ್ಮೆ ನೀವು ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಎಲ್ಲಾ ಕಡೆ ಮೀನೇ ಕಾಣ್ತಾ ಇದೆ. ಅಂದ್ರೆ ಕರಾವಳಿ ಕಡೆ ಮೀನಿಲ್ಲದೆ ಊಟ ಇಲ್ಲ ಜನರಿಗೆ. ಸೈಡಿಗೆ ಒಂದ್ ತುಂಡು ಮೀನಾದ್ರೂ ಇದ್ದಿರ್ಲೇಬೇಕು. ಆಗನೇ ಅವರಿಗೆ ಮನಸ್ಸಿಗೆ ಸಮಾಧಾನ. ಎಲ್ಲವನ್ನ ನೋಡಿ ನಾನೀಗ ಮೇಲ್ಗಡೆ ಬರ್ತಾ ಇದ್ದೇನೆ ನೋಡಿ. ಮೇಲ್ಗಡೆ ಕೂಡ ಎಲ್ರೂ ಹೆಂಗಸರು ಇಲ್ಲಿ ಮೀನನ್ನ ಸೇಲ್ ಮಾಡ್ತಾ ಇದ್ದಾರೆ. ಒಂದು ತುಂಡು ಐಸ್ ಕೂಡ ಇಲ್ಲಿ ಹಾಕ್ಲಿಲ್ಲ ಈ ಮೀನಿಗೆ. ನೋಡ್ತಾ ಇರ್ಬಹುದು. ಕೆಜಿಗೆ 200 ರೂಪಾಯಿ ಹೇಳಿದ್ರು. ಎಲ್ಲವನ್ನ ನೋಡಿ ನಾನೀಗ ಮನೆಗೆ ಹೊರಡ್ತಾ ಇದ್ದೇನೆ. ಇದು ತಿರ್ಕನಾಡು ದೇವಸ್ಥಾನ. ಅಂದ್ರೆ ತ್ರಿಕನಾಡು ದೇವಸ್ಥಾನ ಅಂತ ಇದರ ವ್ಲೋಗ್ ಅನ್ನ ನಾನು ಹಿಂದೆ ಹಾಕಿದ್ದೇನೆ. ಇದು ಶಿವನ ದೇವಸ್ಥಾನ. ಈ ವ್ಲೋಗ್ ಅನ್ನ ಇಡೀ ನೋಡಿದ್ರಲ್ಲ, ನಿಮ್ಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ನಾನಂತೂ ಈ ವ್ಲೋಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನ ನಿಮ್ಗೆ ಹೊಸ ವ್ಲೋಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.